ವರ್ಕೌಟ್ ಇಸ್ ಅ ಪಾರ್ಟ್ ಆಫ್ ಡಿಸಿಪ್ಲಿನ್. ಲೈಫ್ನಲ್ಲಿ ಕೆಲವೊಂದು ಶಿಸ್ತುಗಳಿರುತ್ತಲ್ಲ, ಅದರಲ್ಲಿ ಇದು ಒಂದು ತುಂಬ ಮುಖ್ಯವಾದಂಥ ಭಾಗ. ಇದು ಅಂದರೆ ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ಯಾವಾಗ ಮಲಗ್ತೀವಿ, ಏನು ಊಟ ಮಾಡ್ತೀವಿ, ಎಷ್ಟು ವರ್ಕೌಟ್ ಮಾಡ್ತೀವಿ, ಇದರ ಜೊತೆಗೆ ನಮ್ಮ ಬಳಗ, ನಮ್ಮ ಫ್ಯಾಮಿಲಿ, ಪ್ರೇಮ್ ಅವ್ರು ಹೇಳಿದ್ರಲ್ಲ, ನಮ್ಮ ಅಟ್ಮಾಸ್ಫಿಯರ್ ತುಂಬ ಖುಷಿಯಾಗಿರಬೇಕು, ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು. ಸೊ ದ್ಯಾಟ್ ಈಸ್ ದಿ ರೀಸನ್ ನಮ್ಮ ಫಿಟ್ನೆಸ್ಸಿಗೆ. ಸೊ ಅದರಲ್ಲಿ ಒಂದು ಮುಖ್ಯವಾದಂಥ ಅಂಗ ವರ್ಕೌಟ್. ಖುಷಿಯಾಗಿದ್ದು ತಿನ್ಕೊಂಡು ಒಳ್ಳೆ ಫ್ಯಾಮಿಲಿ ಇದ್ದು ಜೊತೆಗೆ ಒಳ್ಳೆ ವರ್ಕೌಟ್ ಮಾಡ್ತಾ ಇದ್ರೆ ನೀವು ನಮ್ಮ ಥರ ಇರ್ತೀರ. ಅಜಯ್ ಸರ್, ನೀವು ಪ್ರೇಮ್ ಸರ್ ಯಶ್ ಅವರು ಸಿಕ್ಕಾಗ ಒಂದು ವಾರ್ಮ್ತ್ ಫೀಲಿಂಗ್ ಇರುತ್ತೆ, ಹಳೆ ದಿನಗಳು ನೆನಪಾಗುತ್ತೆ. ಅಲ್ಲ, ನಾವು ಸಿಗ್ತಾ ಇರ್ತೀವಿ. ನಾನು ಆಗಲೇ ಹೇಳಿದ್ನಲ್ಲ, ವ್ಯಕ್ತಿತ್ವಗಳು ಯಾರ್ದು ಬದಲಾಗಿಲ್ಲ. ಈಗ ನಮ್ಮ ಸ್ನೇಹಿತ ನಾವು ನೋಡ್ತೀವಲ್ಲ, ಯಶ್ ಬೆಳೆದಿರೋ ರೀತಿ, ಆಮೇಲೆ ಒಂದು ಒಳ್ಳೆ ಮಾತಾಡಿದ್ರು, ಏನು ಒಂದು ಮ್ಯಾರಥಾನ್ ಥರ ಎಲ್ಲರೂ ಓಡಬೇಕು. ಸೊ ಇವಾಗ ನಮ್ಮ ಸ್ನೇಹಿತ ಆ ಮಟ್ಟಕ್ಕೆ ಬೆಳೆದಾಗ ಖಂಡಿತ ಅವನನ್ನು ನಮ್ಮ ಇನ್ಸ್ಪಿರೇಷನ್. ನಾವು ಆ ಥರದ್ದು ಒಂದು ಸಿನಿಮಾಗಳು ಮಾಡಬೇಕು. ಪ್ರತಿಯೊಂದು ಹೀರೋ, ಪ್ರತಿಯೊಂದು ಪ್ರೊಡ್ಯೂಸರ್ಸ್, ಪ್ರತಿಯೊಂದು ಡೈರೆಕ್ಟರ್ಸ್ ಎಲ್ಲರೂ ಆ ಥರದ್ದು ಸಿನಿಮಾ ಮಾಡಬೇಕು. ಒಬ್ಬರು ಮಾಡಿ ಅಲ್ಲಿಗೆ ಸೀಮಿತ ಆಗಬಾರ್ದು. ನನಗೆ ಗೊತ್ತಿರೋಂಗೆ ಯಶ್ ಕ್ಯಾರೆಕ್ಟರ್ನ ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ನಾನು, ಪ್ರೇಮ್, ಯಶ್, ಯುವರ್ ಆಲ್ ಓಲ್ಡ್ ಫ್ರೆಂಡ್ಸ್. ಅವ್ರ ಸಕ್ಸಸ್ಸಿಗೆ ಖಂಡಿತ ಅವ್ರಿಗೆ ಖುಷಿ ಇದೆ, ಬಟ್ ಅಷ್ಟೇ ಮಾತ್ರ ಸೀಮಿತ ಅಲ್ಲ. ಅದ್ರ ಜೊತೆಗೆ ಇಂಡಸ್ಟ್ರಿನಲ್ಲಿ ಇನ್ನೊಂದು 10 ಜನ ಬೆಳೆದಾಗ ಡೆಫಿನೆಟ್ಲಿ ಅವ್ರು ಇನ್ನೂ ಖುಷಿ ಪಡ್ತಾರೆ. ಸೊ ನಮ್ಮ ಫ್ರೆಂಡ್ಶಿಪ್ನ ಮೌಲ್ಯತೆಯೇ ಅದು. ವಿ ಹ್ಯಾವ್ ಟು ಗಿವ್ ಸಮ್ ಕಾಂಟ್ರಿಬ್ಯೂಷನ್ ಟು ದಿ ಇಂಡಸ್ಟ್ರಿ. ಇಂಡಸ್ಟ್ರಿ ನಮ್ಗೆ ಏನು ಕೊಡ್ತಾನೆ ಅನ್ನೋದಕ್ಕಿಂತ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೋದು. ಸೊ ಅದು ನೋಡಿದಾಗ ರಿಮೆಂಬರೆನ್ಸ್, ಅಂದರೆ ಹಳೆಯ ದಿನ ಅನ್ನೋದಕ್ಕಿಂತ ವಿ ಗೆಟ್ ಇನ್ಸ್ಪೈರ್ಡ್ ಬೈ ಈಚ್ ಅದರ್. ನಾನು ಪ್ರೇಮ್ ಅವ್ರು ನೋಡಿದೆ, ಪ್ರೇಮ್ ನನಗಿಂತ ಸೀನಿಯರ್. ಅವ್ರು ನೋಡಿದಾಗ, ಅವ್ರ ಸಾಧನೆ ನೋಡಿದಾಗ, ಕೆಲವೊಂದು ಅವ್ರು ಒಳ್ಳೆ ಸಿನಿಮಾಗಳು ಮಾಡಿದಾಗ, ಎಲ್ಲೊಂದು ಕಡೆ ಒಳ್ಳೆ ಮಾತುಗಳು ಆಡಿದಾಗ ಗೊತ್ತಿಲ್ಲದೆ ನನ್ನ ಸ್ನೇಹಿತ ನಂಗೆ ಇನ್ಸ್ಪೈರ್ ಮಾಡ್ತಾನೆ, ಎಷ್ಟು ಇನ್ಸ್ಪೈರ್ ಮಾಡ್ತಾರೆ, ನಾವು ಒಬ್ರಿಗೆ ಅವ್ರು ಇನ್ಸ್ಪೈರ್ ಮಾಡ್ತಿರ್ತೀವಿ. ಸೊ ದಿಸ್ ಇಸ್ ರಿಕಾಲಿಂಗ್ ಮೋರ್ ದೆನ್ ನಾವು ಏನು ಮಾಡಿದ್ವಿ ಅನ್ನೋದಕ್ಕಿಂತ ರಿಕಾಲಿಂಗ್ ಇನ್ಸ್ಪಿರೇಷನ್ ಇಸ್ ದಿ ಗ್ರೇಟ್ ಥಿಂಗ್. ವರ್ಕೌಟ್ ಇಸ್ ಅ ಪಾರ್ಟ್ ಆಫ್ ಡಿಸಿಪ್ಲಿನ್. ಲೈಫ್ನಲ್ಲಿ ಕೆಲವೊಂದು ಶಿಸ್ತುಗಳಿರುತ್ತಲ್ಲ, ಅದರಲ್ಲಿ ಇದು ಒಂದು ತುಂಬ ಮುಖ್ಯವಾದಂಥ ಭಾಗ. ಇದು ಅಂದರೆ ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ಯಾವಾಗ ಮಲಗ್ತೀವಿ, ಏನು ಊಟ ಮಾಡ್ತೀವಿ, ಎಷ್ಟು ವರ್ಕೌಟ್ ಮಾಡ್ತೀವಿ, ಇದರ ಜೊತೆಗೆ ನಮ್ಮ ಬಳಗ, ನಮ್ಮ ಫ್ಯಾಮಿಲಿ, ಪ್ರೇಮ್ ಅವ್ರು ಹೇಳಿದ್ರಲ್ಲ, ನಮ್ಮ ಅಟ್ಮಾಸ್ಫಿಯರ್ ತುಂಬ ಖುಷಿಯಾಗಿರಬೇಕು, ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು. ಸೊ ದ್ಯಾಟ್ ಈಸ್ ದಿ ರೀಸನ್ ನಮ್ಮ ಫಿಟ್ನೆಸ್ಸಿಗೆ. ಸೊ ಅದರಲ್ಲಿ ಒಂದು ಮುಖ್ಯವಾದಂಥ ಅಂಗ ವರ್ಕೌಟ್. ಖುಷಿಯಾಗಿದ್ದು ತಿನ್ಕೊಂಡು ಒಳ್ಳೆ ಫ್ಯಾಮಿಲಿ ಇದ್ದು ಜೊತೆಗೆ ಒಳ್ಳೆ ವರ್ಕೌಟ್ ಮಾಡ್ತಾ ಇದ್ರೆ ನೀವು ನಮ್ಮ ಥರ ಇರ್ತೀರ. ಅಜಯ್ ಸರ್, ನೀವು ಪ್ರೇಮ್ ಸರ್ ಯಶ್ ಅವರು ಸಿಕ್ಕಾಗ ಒಂದು ವಾರ್ಮ್ತ್ ಫೀಲಿಂಗ್ ಇರುತ್ತೆ, ಹಳೆ ದಿನಗಳು ನೆನಪಾಗುತ್ತೆ. ಅಲ್ಲ, ನಾವು ಸಿಗ್ತಾ ಇರ್ತೀವಿ. ನಾನು ಆಗಲೇ ಹೇಳಿದ್ನಲ್ಲ, ವ್ಯಕ್ತಿತ್ವಗಳು ಯಾರ್ದು ಬದಲಾಗಿಲ್ಲ. ಈಗ ನಮ್ಮ ಸ್ನೇಹಿತ ನಾವು ನೋಡ್ತೀವಲ್ಲ, ಯಶ್ ಬೆಳೆದಿರೋ ರೀತಿ, ಆಮೇಲೆ ಒಂದು ಒಳ್ಳೆ ಮಾತಾಡಿದ್ರು, ಏನು ಒಂದು ಮ್ಯಾರಥಾನ್ ಥರ ಎಲ್ಲರೂ ಓಡಬೇಕು. ಸೊ ಇವಾಗ ನಮ್ಮ ಸ್ನೇಹಿತ ಆ ಮಟ್ಟಕ್ಕೆ ಬೆಳೆದಾಗ ಖಂಡಿತ ಅವನನ್ನು ನಮ್ಮ ಇನ್ಸ್ಪಿರೇಷನ್. ನಾವು ಆ ಥರದ್ದು ಒಂದು ಸಿನಿಮಾಗಳು ಮಾಡಬೇಕು. ಪ್ರತಿಯೊಂದು ಹೀರೋ, ಪ್ರತಿಯೊಂದು ಪ್ರೊಡ್ಯೂಸರ್ಸ್, ಪ್ರತಿಯೊಂದು ಡೈರೆಕ್ಟರ್ಸ್ ಎಲ್ಲರೂ ಆ ಥರದ್ದು ಸಿನಿಮಾ ಮಾಡಬೇಕು. ಒಬ್ಬರು ಮಾಡಿ ಅಲ್ಲಿಗೆ ಸೀಮಿತ ಆಗಬಾರ್ದು. ನನಗೆ ಗೊತ್ತಿರೋಂಗೆ ಯಶ್ ಕ್ಯಾರೆಕ್ಟರ್ನ ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ನಾನು, ಪ್ರೇಮ್, ಯಶ್, ಯುವರ್ ಆಲ್ ಓಲ್ಡ್ ಫ್ರೆಂಡ್ಸ್. ಅವ್ರ ಸಕ್ಸಸ್ಸಿಗೆ ಖಂಡಿತ ಅವ್ರಿಗೆ ಖುಷಿ ಇದೆ, ಬಟ್ ಅಷ್ಟೇ ಮಾತ್ರ ಸೀಮಿತ ಅಲ್ಲ. ಅದ್ರ ಜೊತೆಗೆ ಇಂಡಸ್ಟ್ರಿನಲ್ಲಿ ಇನ್ನೊಂದು 10 ಜನ ಬೆಳೆದಾಗ ಡೆಫಿನೆಟ್ಲಿ ಅವ್ರು ಇನ್ನೂ ಖುಷಿ ಪಡ್ತಾರೆ. ಸೊ ನಮ್ಮ ಫ್ರೆಂಡ್ಶಿಪ್ನ ಮೌಲ್ಯತೆಯೇ ಅದು. ವಿ ಹ್ಯಾವ್ ಟು ಗಿವ್ ಸಮ್ ಕಾಂಟ್ರಿಬ್ಯೂಷನ್ ಟು ದಿ ಇಂಡಸ್ಟ್ರಿ ನಮ್ಗೆ ಏನು ಕೊಡ್ತಾನೆ ಅನ್ನೋದಕ್ಕಿಂತ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೋದು. ಸೊ ಅದು ನೋಡಿದಾಗ ರಿಮೆಂಬರೆನ್ಸ್, ಅಂದರೆ ಹಳೆಯ ದಿನ ಅನ್ನೋದಕ್ಕಿಂತ ವಿ ಗೆಟ್ ಇನ್ಸ್ಪೈರ್ಡ್ ಬೈ ಈಚ್ ಅದರ್. ನಾನು ಪ್ರೇಮ್ ಅವ್ರು ನೋಡಿದೆ, ಪ್ರೇಮ್ ನನಗಿಂತ ಸೀನಿಯರ್. ಅವ್ರು ನೋಡಿದಾಗ, ಅವ್ರ ಸಾಧನೆ ನೋಡಿದಾಗ, ಕೆಲವೊಂದು ಅವ್ರು ಒಳ್ಳೆ ಸಿನಿಮಾಗಳು ಮಾಡಿದಾಗ, ಎಲ್ಲೊಂದು ಕಡೆ ಒಳ್ಳೆ ಮಾತುಗಳು ಆಡಿದಾಗ ಗೊತ್ತಿಲ್ಲದೆ ನನ್ನ ಸ್ನೇಹಿತ ನಂಗೆ ಇನ್ಸ್ಪೈರ್ ಮಾಡ್ತಾನೆ, ಎಷ್ಟು ಇನ್ಸ್ಪೈರ್ ಮಾಡ್ತಾರೆ, ನಾವು ಒಬ್ರಿಗೆ ಅವ್ರು ಇನ್ಸ್ಪೈರ್ ಮಾಡ್ತಿರ್ತೀವಿ. ಸೊ ದಿಸ್ ಇಸ್ ರಿಕಾಲಿಂಗ್ ಮೋರ್ ದೆನ್ ನಾವು ಏನು ಮಾಡಿದ್ವಿ ಅನ್ನೋದಕ್ಕಿಂತ ರಿಕಾಲಿಂಗ್ ಇನ್ಸ್ಪಿರೇಷನ್ ಇಸ್ ದಿ ಗ್ರೇಟ್ ಥಿಂಗ್.